ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ನಾರಾಯಣ್ ಸರ್. ನಿಮ್ಮ ತಂದೆಯವ್ರ ಹೆಸರು? ಶಿವಣ್ಣ. ಯಾವ ಊರು? ಕಂಸಂದ್ರ. ಶಿವಣ್ಣ ಅಂತಂದರೆ ತುಂಬ ಪ್ರಸಿದ್ಧಿ. ಅವಾಗಿಂದನೂ ದನಗಳು. ತಾತನ ಕಾಲದಿಂದ. ಹಾಂ ಹಾಂ ಹಾಂ. ನಿಮ್ಮೂರಲ್ಲಿ ನೀವು ಒಬ್ಬರೇ ಕಟ್ಟಿರೋದು ದನಗಳು? ಅಂದರೆ ಸ್ವಂತ ಕೆಲಸ ಅಂದ್ರೆ ಬಾಡಿಗೆನೇ ಮೇನ್ ನಿಮ್ಮದು? ಬಾಡಿಗೆನೇ ಮೇಂಟೆನೆನ್ಸ್ ಮಾಡ್ತೀವಿ ಸರ್. ಹಾಂ, ಸ್ವಂತ ಕೆಲಸ ಅಂದರೆ ಏನು ಬೆಳೆದಿದ್ದೀರಾ ಈಗ? ಸರ್ ಟೊಮೊಟೊ ಇದೆ. ಹಾಂ. ಹೂವಿನ ಗಿಡ ಇದೆ. ಯಾವುದು ಹೂವಿನ ಗಿಡ? ಶಾಮಂತಿಗೆ. ಶಾಮಂತಿಗೆ ಇದೆಯಾ? ಈಗ ಟೊಮೊಟೊ ನಾರು ಹೂಣಿದ್ದೀವಿ. ಹಾಂ ಹಾಂ ಹಾಂ. ಇನ್ನು ಸ್ವಲ್ಪ ಬೀಟ್ರೋಟ್ ಚಿಲ್ಲರೆ ಬೆಳೆ ಇಡ್ಬೋದು. ನಿಮ್ಮದೇನು ಅದು ಬೀಟ್ರೂಟು? ಅಲ್ಲ ಸರ್, ಚಿಕ್ಕಪ್ಪ. ಹಾಂ. ಸರ್ ಎಷ್ಟೆಲ್ಲಾಗವೆ ಇವು? ಸರ್ ಈಗೆಲ್ಲ ಕಡೆ ಮಳಿತಾ ಇದೆ. ಎಲ್ಲಿ ತೊಗೊಂಡಿದ್ದು ಸರ್? ಮೈಸೂರು ಹತ್ರ. ಮೈಸೂರು ಹತ್ರನಾ? ತಂದು ಎಷ್ಟು ದಿನ ಆಯಿತು? ತಿಂಗಳಾಯ್ತು ಸರ್. ಇದಕ್ಕೆ ಮುಂಚೆ ಇದ್ದಾವೆ ದೊಡ್ಡ ಎತ್ತುಗಳಿದ್ವಾ ಇದೇ ಥರನೇ? ಇದೇ ಥರ ಇದೆ ಸರ್. ಎಲ್ಲಿ ತೊಗೊಂಡಿದ್ದಾವು? ಅವು ಚುಂಚನಕಟ್ಟೆಯಲ್ಲಿ ತಗೊಂಡಿದ್ದೆ. ಹಾಂ ಹಾಂ, ಚುಂಚುನಕಟ್ಟೆ ಅಲ್ಲ? ಇದ್ರಲ್ಲಿ ಮಾರಿರಲಿಲ್ವಾ? ಸಪ್ಲಮಲ್ಲಿ? ಎಲ್ಲೂ ಹೋಗಲಿಲ್ಲ, ಇಲ್ಲೇ ನಾವು ಮಾರಿದ್ದು. ಸಪ್ಲಮಲ್ಲಿ ಬಂದಿದ್ರಲ್ಲ? ಎಲ್ಲೂ ಹೋಗಲಿಲ್ಲ. ಹೌದಾ? ಎಷ್ಟು ಕೊಟ್ರಿ ಅವು? ಸರ್ 1.30 ಕೊಟ್ಟರೆ. ಇವು ಎಷ್ಟಾದವು? ಸರ್ ಇವು ಬಾಡಿಗೆಯಲ್ಲಿ ಬರೋದಕ್ಕೆಲ್ಲ 1.40. ಹಾಂ ಹಾಂ. ಅಂದರೆ ಕೆಲ್ಸಕ್ಕೆ ಚೆನ್ನಾಗವೆ? ಚೆನ್ನಾಗಿದೆ ಸರ್ ಕೆಲಸಕ್ಕೆ. ಹಾಂ. ವ್ಯಾಪಾರ ಬಂದರೆ ಕೊಡ್ತೀರಾ? ಕೊಡ್ತೀವಿ ಸರ್. ಮೊಬೈಲ್ ನಂಬರ್ ಹೇಳಿ. 9986515379. ಕೈ ತಿಂಡಿ? ಸರ್ ಈ ಬೂಸ ಕೊಡ್ತೀವಿ, ಜೋಳ. ಹಾಂ. ಅದೇ ಈಗ ಸೀಸನು, ಈಗ ಸಿಕ್ಕಾಪಟ್ಟೆ ಕೆಲಸನ ಈಗ? ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗಿ ಇವಾಗ ಎಷ್ಟು ಗಂಟೆಗೆ ಬಂದರೆ? ಸರ್ ಬೆಳಿಗ್ಗೆ 6 ಗಂಟೆಗೆ ಹೋದೆ. ಹಾಂ. ಈಗ 12 ಗಂಟೆಯಲ್ಲಿ ಬಂದೆ. ಏನು ಕೆಲಸ ಮಾಡ್ಕೊಂಬಂದ್ರಿ? ಸರ್ ಎಲ್ಲ ಬೀಟ್ರೂಟ್ ಬೀಜ ಚೆಲ್ಲೋದು. ಹಾಂ, ಬೀಟ್ರೂಟ್ ಬೀಜ ಚೆಲ್ಲೋದು. ಬೀಟ್ರೂಟಾ? ಹಾಂ ಹಾಂ. ಅದಕ್ಕೆ ಹೋಗಿದ್ದೆ. ಹಾಂ ಹಾಂ. ಇನ್ನು ನಮ್ಮ ಮಧ್ಯಾಹ್ನ 3 ಗಂಟೆಗೆ ಜೋಳ ಹಾಕಬೇಕು. ಜೋಳ ಹಾಕ್ಬೇಕಾ? ಈಗ ಎಷ್ಟು ಕೊಡ್ತಾರೆ ಅದಕ್ಕೆ ಬೀಟ್ರೂಟ್ ಹಾಕಿ ಚೆಲ್ಲಿದ್ದಕ್ಕೆ? ಒಂದು 2,000 ಕೊಡ್ತೀವಿ. ಹಾಂ ಹಾಂ. ಇಷ್ಟೊಂದು ಎಕರೆನಾ? 1 ಎಕರೆ. ಹಾಂ ಹಾಂ. ಏನು ಈ ಸಲ ಎಲ್ಲ ಬೀಟ್ರೂಟ್ ಜಾಸ್ತಿನಾ? ಎಲ್ಲ ಬೆಳೀತಾರಲ್ಲ ಬೀಟ್ರೂಟು, ಕ್ಯಾರೆಟು? ಎಲ್ಲ ತರಕಾರಿ ಸರ್. ಟೊಮೊಟೊ, ಬೀಟ್ರೂಟು, ಕ್ಯಾರೆಟು, ನೌಕಲ್ಲು, ಕೋಸು ಎಲ್ಲ ಪ್ರತಿಯೊಂದು ಬೆಳೀತಾರೆ ಸರ್. ಹಾಂ. ಹೊಸಕೋಟೆಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 9 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಗೆ. ಹಾಂ. ಎಲ್ಲ ಬೆಂಗಳೂರಿಗೆ ಹಾಕ್ತೀರಾ ಹೊಸಕೋಟೆಗೆ ಏನೋ ತರಕಾರಿ? ಹೋಗ್ತಾ ಇದ್ದೀವಿ ಈ ಕಡೆ ಬೆಂಗಳೂರಿಗೆ ಹೋಗ್ತೀವಿ. ಹಾಂ ಹಾಂ. ಹೊಸಕೋಟೆಗೂ ಹಾಕ್ತೀರಾ? ಹೊಸಕೋಟೆಯಲ್ಲಿ ಇಲ್ಲ ಸರ್, ಬೆಂಗಳೂರು ಕೋಲಾರ ಎರಡೇ. ಕೆ ಆರ್ ಪುರಮ್. ಹಾಂ ಅದೇ ಅದೇ. ಹಾಂ ಹಾಂ. ಅಲ್ಲಿ ಮಾರ್ಕೆಟ್ ಇದೆಯಲ್ಲ? ಅಂದರೆ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಎತ್ತುಗಳು ಕಟ್ತಾಯಿದ್ರಿ ನೀವು. ಇವು ಸ್ವಲ್ಪ ಚೆನ್ನಾಗಿದ್ದಾವೆ, ಕೆಟ್ಟಿದ್ದಾವೆ. ಅದೇ ಅದೇ ಅದೇ. ರೆಡಿ ಮಾಡ್ತೀರಾ? ರೆಡಿ ಮಾಡಬೇಕು ಈಗ ಇವನ್ನ. ಜಾತ್ರೆವರೆಗೂ ಸಪ್ಲಮ್ಮ ಜಾತ್ರೆಗೆ ನೀವು ರೆಗ್ಯುಲರಾಗಿ ಹೋಗ್ತೀರಾ? ಘಾಟಿ ಇನ್ನೊಂದು ತಿಂಗಳಿದ್ದಾಗ ರೆಸ್ಟ್ ಕೊಟ್ಬಿಡ್ತೀವಿ. ಹೌದಾ? ಆಗ ಘಾಟಿಗೆ ಬರ್ತಾರೆ, ಕೊಟ್ಬಿಡ್ತೀವಿ. ಹಾಂ ಹಾಂ. ಆಗ ಪುನಃ ನಾವು ತಗೊಂಬರ್ತೀವಿ. ವರ್ಷಕ್ಕೊಂದು 4-5 ಜೊತೆ ಚೇಂಜ್ ಮಾಡ್ತೀರಾ? ಹ್ಞೂ ಸರ್, ಚೇಂಜ್ ಮಾಡ್ತಿರ್ತೀರಾ. ನಿಮ್ಮ ಅಪ್ಪಾಜಿಯವ್ರು ಹೋಗ್ತಾರಾ, ನೀವೇನೋ ಹೋಗೋದು? ನಮ್ಮ ಅಪ್ಪಾಜಿ, ನಾವು, ನಮ್ಮ ಹುಡುಗ. ಹಾಂ ಹಾಂ. ತಮ್ಮ ಹೋಗ್ತಿದೆ, ಇನ್ನೊಬ್ಬ ಹುಡುಗ ಅಲ್ಲಿಗೆ ನೋಡಿ. ಹಾಂ ಹಾಂ. ಅಲ್ಲ ಆ ಹುಡುಗ 4 ಕಾಳು ಹೋಗ್ತೀವಿ. ಹೌದು, ಕಾರ್ ಹಾಕೊಂಡು ಹೋಗ್ಬಿಡ್ತೀರಾ ಆ ಕಡೆ ಮೈಸೂರು ಕಡೆ? ಬಸ್ಸಾಗಿ ಹೊರಟುಬಿಡ್ತೀವಿ. ಹೌದಾ? ವ್ಯಾಪಾರ ಮಾಡಿ ಆ ಕಡೆಯಿಂದ ಗಾಡಿನ ಕೊಟ್ಬಿಡ್ತೀವಿ ಚಪ್ಪಾದಲ್ಲಿ. ಹಾಂ ಹಾಂ ಹಾಂ. ಟೆಂಪೋ ಕಡೆ ಹೋಗ್ಬಿಡ್ತೀರಾ? ಇಲ್ಲ ಸರ್, ಆ ಕಡೆ ಸ್ನೇಹಿತರು ಇದ್ದಾರೆ ನಮ್ಗೆ. ಹಾಂ ಹಾಂ. ಫೋನ್ ಮಾಡಿದ್ರೆ ಸಾಕು ಬರ್ತಾರೆ. ಮೈಸೂರು ಹತ್ರ ಎಲ್ಲಿವು? ಲಕ್ಷ್ಮೀಪುರ ಅಂತೇಳಿ. ಹಾಂ ಹಾಂ. ಲಕ್ಷ್ಮೀಪುರದಲ್ಲಿ. ಹಾಂ. ಸ್ವಲ್ಪ ಕೆಟ್ಟಿರೋವೇ ತಗೊಂಡಿದ್ದೀರಾ? ಹೌದು ಸರ್, ಕೆಟ್ಟಿರೋ ನಮ್ಗೆ ಇಂಥವೇ ಎತ್ತು ಚೆನ್ನಾಗಾಗೋದು. ನಮ್ಗೆ ಚೆನ್ನಾಗಿದೆ ತಗೊಂಡ್ರೆ ಬಾರಿ. ಹಾಂ ಹಾಂ. ನಾವು ಅನುಭವಿಸಿ ಬಿಟ್ಟಿದ್ದೀವಿ. ನಮ್ಮ ಅಪ್ಪ ತಂದೆ ಎತ್ತು ಹಾಂ. ಕೆಲಸಕ್ಕೆ ಹೋದ್ರೆ ಆಗಲ್ಲ. ಹಾಂ ಹಾಂ. ಕೆಟ್ಟ ಎತ್ತು ತಗೊಂಬಂದು ಚೆನ್ನಾಗಿ ತಿಂಡಿ ಕೊಟ್ಕೊಂಡು ಮೇಯಿಸ್ತೀವಿ. ರೆಡಿ ಆಗುತ್ತೆ. ರೆಡಿ ಮಾಡ್ತೀವಿ. ಅದೇ ಹೇಳಿದ್ರಲ್ಲ ತಂದಾಗ ಇನ್ನೂ ಇದಾಗಿದ್ವು ಅಂತ. ಕೆಟ್ಟೋಗಿರು ಸರ್ ಇವಾಗ. ಈಗ ಸ್ವಲ್ಪ ಕಂಡುಬಿಟ್ಟಿದ್ದಾವೆ. ಹಾಂ ಹಾಂ ಹಾಂ. ಕೆಟ್ಟೋಗಿರು ಸರ್ ಇವಾಗ. ಆಯಿತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.